ನೋಡ್ರಿ ಈಗ ನಿಮಗ ಅದು ವರ್ಗಮೂಲ ತೆಗಿಲಿಕ್ಕೆ ಬರ್ತಿದ್ರೆ ಈ ಗಣಿತ ಬರ್ತಾವ. ಇಂಥ ಮಾದರಿಗಳು ಯಾವ್ಯಾವ ಬರ್ತಾವ ಗಣಿತಗಳು ಒಂದೊಂದು ನೋಡ್ರಿ, ಮುಂದೆ ನಿಮಗೆ ಬಂದಾಗಂತೂ ಈಸಿ ಆಗಿ ಆಗ್ತದೆ. ಇದರಾಗ ವರ್ಗಮೂಲ ತೆಗೆದ್ರ ಮೇಲೆ ಯಾವ್ಯಾವ ಲೆಕ್ಕಗಳು ಬರ್ತಾವ ವರ್ಗಮೂಲದಾಗ ಅದನ್ನು ನೀವು ತಿಳ್ಕೊಬೇಕು ಅಷ್ಟೇ, ಮತ್ತೊಂದೇನಿಲ್ಲ. ಈಗ ನಾ ತಿಳಿಸಿದ ಗಣಿತ ನೀವು ಮಾಡಿದ್ರಿ ಅಂದ್ರೆ ನಾನು ನಿಮಗೆ ತಿಳಿಸಿ ಹೇಳ್ತಾನೆ ನೋಡ್ರಿ. ಈಗ ಲಕ್ಷ್ಮಣ ಇದು ಬರೀ ಪ್ಲಾಟದ ಭುಜದಳತೆ ಕೇಳ್ಯಾನ, ಇಲ್ಲೇನು ಕೇಳ್ಯಾನ, ಒಂದು ಸುತ್ತಳತೆ ಕೇಳ್ಯಾನ. ಸುತ್ತಳತೆಗೆ ಇನ್ನೊಂದು ಹೆಸರು ಪರಿಮಿತಿ. ಎರಡು ಲೆಕ್ಕ ಕೊಟ್ಟ, ಒಂದು ಭುಜದಳತೆ ತಕ್ಕೊಳ್ಳೋದು, ಮುಂದಿನ ಸ್ಟೆಪ್ ಏನು ಸುತ್ತಳತೆ ತಕ್ಕೊಳ್ಳೋದು. ಈಗ ನೋಡು, ವಿಸ್ತೀರ್ಣ ಬರೋಬ್ಬರಿ ಹೆಂಗೆ ಪದ್ಧತಿ ಪ್ರಕಾರ ಬರ್ಕೋಬೇಕು ಗಣಿತಗಳನ್ನು. ವಿಸ್ತೀರ್ಣ ಬರೋಬ್ಬರಿ ಎದರ ವಿಸ್ತೀರ್ಣ? ವರ್ಗಾಕಾರದ ವಿಸ್ತೀರ್ಣ, ಹೂದೋಟದ ವಿಸ್ತೀರ್ಣ ಬರೋಬ್ಬರಿ 4225 ಚದರ ಮೀಟರ್. ಕೇಳಿದ್ದೇನು? ಭುಜದಳತೆ. ಭುಜ ಬರೋಬ್ಬರಿ ಅಷ್ಟು ನೋಡಿ. ಒಂದು ಚೌಕಾಕಾರದ ಭುಜಗಳು ಏನು ಭುಜ ಏನದು ಎಕ್ಸ್ ಅಂತ ತಿಳ್ಕೊರಿ, ಅದು ಇನ್ನೊಂದು ಎಕ್ಸ್ ಅಂತ ತಿಳ್ಕೊರಿ. ಎರಡು ಭುಜಗಳ ಅಳತೆ ಒಂದೇ ಇರೋದ್ರಿಂದ ಅದಕ್ಕೂ ಎಕ್ಸ್ ಹಚ್ಕೋಬೇಕು, ಅದಕ್ಕೂ ಎಕ್ಸ್ ಹಚ್ಕೋಬೇಕು. 4225 ಚಮಿ. ಭುಜದಳತೆ ಏನು ತಿಳ್ಕೊಬೇಕು ನೀವು? ಎಕ್ಸ್ ಅಂತ ತಿಳ್ಕೊಬೇಕು. ಯಾಕಂದರೆ ಎರಡು ಭುಜಗಳ ಅಳತೆಗಳ ಸಮನಾಗಿರ್ತಾವೆ. ಉದ್ದನೂ ಅಷ್ಟೇ ಇರ್ತದೆ, ಅಗಲನೂ ಅಷ್ಟೇ ಇರ್ತದೆ. ಅದಕ್ಕೆ ನೀವು ಎಕ್ಸ್ ಹಚ್ಕೋಬೇಕು. ಎಕ್ಸ್ ಸ್ಕ್ವೇರ್ ಬರೋಬ್ಬರಿ ಗುಣಾಕಾರ ಮಾಡಿರಿ. ಎಕ್ಸ್ ಸ್ಕ್ವೇರ್ ಬರೋಬ್ಬರಿ 4225. ಎಕ್ಸ್ ಬರೋಬ್ಬರಿ 4225 ವರ್ಗಮೂಲ ಬರೋಬ್ಬರಿ 4225 ವರ್ಗಮೂಲ ಹೆಂಗೆ ತೆಗಿಬೇಕು ನೋಡ್ರಿ. ಎರಡು ಭಾಗ ಮಾಡಿರಿ. ನೋಡಿ, ಎರಡು ಭಾಗ. 4 4 5 6 6 7 7 49 ದೊಡ್ಡದಾಗ್ತದೆ. 6 6 36 ನೋಡಿ. 12ರಾಗ 6 ಆದ್ರೆ 6 ಕೈಲ ಬಂತು 1 0. ಈ 6 ಇದರಾಗ ಕೂಡಿಸ್ರಿ. 6 ಕೂಡಿಸಿದಾಗ ಎಷ್ಟಾಗ್ತದೆ? 12 ಆಗ್ತದೆ. ಆಮೇಲೆ ಇಲ್ಲಿ 25 ಇಲ್ಲಿ ತೊಗೊಂಡು ಬಿಡ್ರಿ. 12 5 ಕಡೆಗೆ 5 ಬಂದದಂದ್ರೆ 5ರಲ್ಲೇ ಕಡ್ಡಾಯವಾಗಿ ನೀವು ಗುಣಾಕಾರ ಮಾಡಿರಿ. 5 5 25, 12 5 61, 62 ಎಷ್ಟು ಬಂತು ನೋಡ್ರಿ? ಭುಜದಳತೆ 65 ಬಂತು. ಬರೋಬ್ಬರಿ 65 ಮೀಟರ್. 65 ಗುಂಡ್ಲೆ 65 ಬರೋಬ್ಬರಿ. ಎಕ್ಸ್ ಅಂದ್ರೆ ಏನು? ಭುಜ ತಿಳ್ಕೊಂಡಿರಿ. 65 ಮೀಟರ್. ಆದ್ದರಿಂದ ಚೌಕದ ಭುಜ ಬರೋಬ್ಬರಿ ಎಷ್ಟು? 65 ಮೀಟರ್. ಅದೇ ಲೆಕ್ಕ ಅನ್ನೋದ ಮುಂದೊಂದು ಸ್ಟೆಪ್ ಹೆಚ್ಚದ. ಅದು ನೋಡ್ರಿ, ನೀವು ಮಾಡ್ರಿ. ಅದು ಸುತ್ತಳತೆ ಅಂದ್ರೆ ಏನು ಮಾಡಬೇಕು ಹಂಗೆ ತಿಳ್ಕೊಬೇಕು ನೀವು. ಚೌಕದ ಭುಜ ಬರೋಬ್ಬರಿ ಆನ್ಸರ್ 65 ಮೀಟರ್. 65 ಮೀಟರ್. ಮುಂದೆ ಮಾದರಿ ಬರ್ತಿರ್ತಾವ. ಸುಮಾರು ಮುಂದಾಗ ಎಂತೆಂಥ ಲೆಕ್ಕಗಳು ಇರ್ತಾವ, ಒಂದು ಸ್ವಲ್ಪ ಸ್ಯಾಂಪಲ್ ಆಗಿ ತೋರಿಸ್ತಿರ್ತದೆ ನೀವು. ಓಕೆ ನೋಡ್ರಿ. ಈಗ ನೋಡಿ ಏನು ಹೇಳ್ಯಾರ ಅವರು? ವಿಸ್ತೀರ್ಣ ಕೊಟ್ಟಾರೆ. ಈಗ ಚೌಕಾಕಾರದ ಭುಜ ತಕ್ಕೋಬೇಕೀಗ. ಆ ಹೂದೋಟದ ಭುಜದಳತೆ ತಕ್ಕೊಳ್ಳಾರ್ದ ನಿಮಗೆ ವಿಸ್ತೀರ್ಣ ಬರೋದಿಲ್ಲ. ಅವಾಗ ಏನು ಬರಬೇಕು? ಹೂದೋಟದ ವಿಸ್ತೀರ್ಣ ಬರೋಬ್ಬರಿ ಹೂದೋಟದ ವಿಸ್ತೀರ್ಣ ಬರೋಬ್ಬರಿ. ಮೊದಲ ಪದ್ಧತಿ ಹಿಂಗೆ ಇತ್ತು. ಹೂದೋಟದ ವಿಸ್ತೀರ್ಣ ಬರೋಬ್ಬರಿ ಎಷ್ಟದ? 5625 ಚದರ ಮೀಟರ್. ಈಗ ಅವ್ರೇನು ಕೇಳ್ಯಾರ? ಹೂದೋಟದ ಸುತ್ತಳತೆ ಅಂದ್ರು ಒಂದೇ, ಪರಿಧಿ ಅಂದ್ರು ಒಂದೇ. ಸುತ್ತಳತೆ ಬರೋಬ್ಬರಿ ಎಷ್ಟು? ಭುಜ ತಕ್ಕೊಳ್ಳಾರ್ದ ನಿಮಗೆ ಏನು ಬರೋದಿಲ್ಲ? ಪರಿಮಿತಿ ಬರೋದು, ಸುತ್ತಳತೆ ಬರೋದು. ಚೌಕದ ಭುಜ ಬರೋಬ್ಬರಿ ನೋಡ್ರಿ ಹೆಂಗದ ಇಲ್ಲಿ ಸೂತ್ರ. ಚೌಕದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣ ಎಷ್ಟದ? 5625 ವರ್ಗಮೂಲ. ಬಾಯ್ಲೇನು ಬರ್ತದ? 7 8 56. ಇದು 5 75 ಬರ್ತದ. ಈಗ ನೋಡ್ರಿ 56 25 ವರ್ಗಮೂಲ ತೆಗೆದು ಕಲಿಬೇಕಲ್ಲ ನೀವು. ಓಕೆ ನೋಡಿ, ಎರಡು ಭಾಗ ಮಾಡಿ. ಮುಂದೆ ಸ್ಕ್ವೇರ್ ರೂಟ್ ಹಾಕ್ರಿ.
ನಾಲ್ಕು ನಾಲ್ಕಲೆ 5 ಇಲ್ಲಿ 6 6 36 7 7 40 8 8 64 7 7 49 7 7 49 16 9 ಆದರೆ 7 ಕೈಲ ಬಂತು 1 0. ಈ 7 ಇಲ್ಲಿ ಕೂಡಿಸ್ಕೋರಿ ಎಷ್ಟು ಬಂತು 14 ಬಂತು. ಆಮೇಲೆ 25 ಒಮ್ಮೆ 2 ಇಳಿಸ್ಕೋರಿ. ಮುಂದೆ 5 ಬಂದ್ರೆ ಕಡ್ಡಾಯವಾಗಿ 5 ಹೆಚ್ಚು ಗುಣಾಕಾರ ಮಾಡ್ರಿ, ಲೆಕ್ಕ ತಪ್ಪುವುದಿಲ್ಲ. 5 5 25 14 70 72 ಬರೋಬ್ಬರಿ 0 0 ಬರೋಬ್ಬರಿ 75 ಗುಂಡ್ಲೆ 75 ಬರೋಬ್ಬರಿ ಭುಜದ ಅಳತೆ ಎಷ್ಟು ಬಂತು 75 ಮೀಟರ್ ಬಂತು. ಭುಜದ ಅಳತೆ ಬರೋಬ್ಬರಿ ಎಷ್ಟು ಚೌಕದ ಭುಜ ಬರೋಬ್ಬರಿ ಹೂದೋಟದ ಬಾಳ ಚೌಕದ ಭುಜ ಬರೋಬ್ಬರಿ 70. ಚೌಕದ ಸುತ್ತಳತೆ ಬರೋಬ್ಬರಿ ಚೌಕಾಕಾರದ ಹೂದೋಟದ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4 ಭುಜದ ಅಳತೆ ಗುಂಡ್ಲೆ 4 ಭುಜ ಎಷ್ಟು ಬಂದದ 75 ಬಂದದ. ಅದಕ್ಕೆ ನೀವು 4 ಗುಣಾಕಾರ ಮಾಡಿದ್ರೆ ಪರಿಮಿತಿ ಬಂತು. 5 4 20 7 4 14 150 ಮೀಟರ್. ಕೈಲಿ 20 4 28 30 4 5 22 15 ಇಟ್ಕೊಂಡಿದ್ದೆ ಅದನ್ನು 300 ನೋಡಿ. 4 5 22 4 28 1 30 300 ಮೀಟರ್. ಸುತ್ತಳತೆ ಬರೋಬ್ಬರಿ ಆನ್ಸರ್ ಸುತ್ತಳತೆ ಬರೋಬ್ಬರಿ 300 ಮೀಟರ್. ನೋಡ್ರಿ, ಇನ್ನು ಮುಂದಿಂತ ಲೆಕ್ಕಗಳು ಬರ್ತಾವ, ಅಥವಾ ನೀವು ಮಾಡ್ಲಿಕ್ಕೆ ಕಲಿಬೇಕಷ್ಟೇ ನೀವು. ಯಾಕಂತಂದ್ರೆ ಇನ್ನು ಮುಂದೆ ವಿಷಯದ ಗಣಿತಗಳು ಬಂದುಬಿಟ್ಟು ಈಗ ಈ ಸೀರಿಯಲ್ದಾಗ ಈ ವರ್ಗಾಕಾರದ ಸುತ್ತ ಏನು ಸಂಬಂಧ ಬರ್ತದ ಅವೆಲ್ಲ ಲೆಕ್ಕಗಳು ಬಂದುಬಿಡ್ತಾವ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಮಾಡ್ರಿ, ಫೇರ್ದಾಗ ಬರ್ಕೊಡ್ರಿ.